ನಿಮ್ಮ ಬಳಿ ಹಳೆ ಗಾಡಿ ಇದ್ದು ಅಯ್ಯೋ ಇದು ಓಡಲ್ಲ ಏನಿಲ್ಲ ಇದನ್ನೇನ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇಲ್ಲಿದೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಅದುವೇ ಸ್ಟಾರಿಯಾ ಮೊಬಿಲಿಟಿ. ಹಾಗಾದ್ರೆ ಏನಿದು ಅಂತೀರಾ? ಈ ರಿಪೋರ್ಟ್ ನೋಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ನಿಮ್ಮ ಮನೇಲಿ ಏನಾದರೂ ಹಳೆ ಗಾಡಿ ಇದ್ದು ಏನು ಮಾಡಬೇಕಪ್ಪ ಈ ಗಾಡಿನ ಇಟ್ಕೊಂಡು ಅಂತ ಯೋಚನೆ ಮಾಡ್ತಿದ್ರೆ ತಲೆನೇ ಕೆಡಿಸ್ಕೋಬೇಡಿ. ಹಳೆ ಗಾಡಿನ ಹೊಸ ಟಚ್ ಕೊಟ್ಟು ಎಲೆಕ್ಟ್ರಿಕ್ ಗಾಡಿ ಮಾಡಿ ಬೆಂಗಳೂರಿನ ರೋಡ್ಗಳ ಮೇಲೆ ನೀವು ಓಡಿಸುವಂಥ ಒಂದು ಚಾನ್ಸನ್ನು ಸ್ಟಾರಿಯಾ ಕೊಡ್ತಾ ಇದೆ. ಹಾಗಿದ್ಮೇಲೆ ಏನು ಸ್ಟಾರಿಯಾ ಅಥವಾ ಯಾವ ಥರ ಈ ಒಂದು ಕಂಪನಿ ಕೆಲಸ ಮಾಡುತ್ತೆ ಅದೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಇವತ್ತು ನಾನು ಸ್ಟಾರಿಯಾ ಶೋರೂಮ್ನಲ್ಲಿ ಇದ್ದೀನಿ. ಬನ್ನಿ ಹೋಗೋಣ. ಹಾಯ್ ಸರ್, ವೆಲ್ಕಮ್ ಟು ಸ್ಟಾರಿಯಾಸ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಸೊ ಇವತ್ತು ನಮ್ಮ ಜೊತೆ ಸ್ಟಾರಿಯಾ ಗ್ರೂಪ್ನ ಅಥವಾ ಸ್ಟಾರಿಯಾ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ಯತೀಶ್ ಅವರಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಹಳೆ ಗಾಡಿಗಳಿಗೆ ಹೊಸ ಟಚ್ ಕೊಡುವಂಥ ಒಂದು ಕಾನ್ಸೆಪ್ಟ್ ಸ್ಟಾರಿಯಾ ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ನನಗೆ ಗೊತ್ತಿರೋಂಗೆ ಒನ್ ಆಫ್ ಇಟ್ಸ್ ಕೈಂಡ್ ಕಾನ್ಸೆಪ್ಟ್ ಇದು ಬೆಂಗಳೂರಿನಲ್ಲಿ ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾದಲ್ಲೂ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋ ಹಾಗಿದ್ರೆ, ಸ್ಟಾರಿಯಾ ಬಗ್ಗೆ ಹೇಳೋ ಹಾಗಿದ್ರೆ, ಸ್ಟಾರಿಯಾ ಬಂದು 2018ನೇ ಇಸ್ವಿನಲ್ಲಿ ಸ್ಟಾರ್ಟ್ ಆಗಿದ್ದು. ಇದು R&D ಅಂತ ಏನು ಕರಿತೀವಿ ಅಂತಂದರೆ, ಇದು ಕಾನ್ಸೆಪ್ಟ್ ಹುಟ್ಕೊಂಡಿದ್ದು 2018ರಲ್ಲಿ. ಯಾಕಪ್ಪ ಹೆಂಗೆ ಬಂತು ಅಂತ ಹೇಳಿದ್ರೆ, ಇವಾಗ ಸುಮಾರು ಹೊಸ ಸ್ಕೂಟ್ರುಗಳನ್ನ ನೀವು ನೋಡಿರ್ಬೋದು ಆನ್ ರೋಡ್. ಅಷ್ಟೊಂದು ಈ ಸ್ಕೂಟ್ರುಗಳು ಈಗ ಇಂಡಿಯಾದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲಿಂದ ಬರ್ತಾ ಇದೆ ಅಂತಂದರೆ, ಓನ್ಲಿ ಫ್ಯೂ ಆಫ್ ದೆಮ್ ಆರ್ ವೆರಿ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಹೈ ಪರ್ಫಾರ್ಮೆನ್ಸು, ಒಳ್ಳೆ ಪರ್ಫಾರ್ಮೆನ್ಸ್ ಇರೋ 1 ಲಕ್ಷ 2 ಲಕ್ಷ ಸ್ಕೂಟ್ರಿಗೆಲ್ಲ ಆ ಥರದ್ದು. ಅದು ಬಿಟ್ಟು ಸುಮಾರು ಸ್ಕೂಟ್ರುಗಳು ಬಂತು ಇಂಡಿಯಾದಲ್ಲಿ. ಏನಂದರೆ 60,000ದಿಂದ 1 ಲಕ್ಷ ತನಕ ಮಾಡಿಕೊಡ್ತೀವಿ ಅಂತೇಳಿ ಬಂದಿತ್ತು. ಆ ಥರದ ಸ್ಕೂಟ್ರುಗಳೆಲ್ಲ ಏನಪ್ಪ ಅಂತಂದರೆ, ಹೊರಗಡೆ ದೇಶದಿಂದ ತೊಗೊಂಬಂದು ಕಿಟ್ಗಳನ್ನ ಇನ್ಸ್ಟಾಲ್ ಮಾಡಿ ಇಲ್ಲೇ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಸೇಲ್ ಮಾಡ್ತಾಯಿದ್ರು. ಅದಕ್ಕೆ ಲೈಸೆನ್ಸ್ ಇರಲ್ಲ, ಕೆಲವುದಕ್ಕೆ ಅಂದರೆ ಬೇಕಾಗಿರಲಿಲ್ಲ ಅದಕ್ಕೆಲ್ಲ. ಬಟ್ ಅದೇನಂತಂದರೆ ವೆಹಿಕಲ್ಗಳು ಅಂಥ ಸ್ಟಡಿನೆಸ್ ಇರಲಿಲ್ಲ. ಈಗ ಅಂಥ ಒಂದು ಸಿಚುವೇಶನಲ್ಲಿ ನಾವು ಒಂದು ಹೊಸ ಗಾಡಿ ನಾವು ಆಚೆ ಕಡೆ ತೊಗೊಂಬರ್ತೀವಿ ಅಂತ ಹೇಳಿದ್ರೆ, ನಾವು ಕೊಡ್ತಿರೋಂಥ ಪ್ರಾಡಕ್ಟ್ ಬಂದು ಒಂದು ಇಂಡಿಜಿನಿಯಸ್ ಬಿಲ್ಟ್ ಪ್ರಾಡಕ್ಟ್. ನಮ್ಮದು ಸ್ಟಾರಿಯಾ ಮೊಬಿಲಿಟಿ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಕಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಭಾಳಷ್ಟು ಖರ್ಚು ಜಾಸ್ತಿ ಇದೆ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ. ಬಟ್ ಈಗ ಸ್ಟಾರಿಯಾ ಕಡೆ ಒಂದು ರೀಫರ್ಬಿಶ್ ಆಗಿರುವಂಥ ಅಥವಾ ಕನ್ವರ್ಟ್ ಆಗಿರುವಂಥ ಒಂದು ಎಲೆಕ್ಟ್ರಿಕ್ ಗಾಡಿ ಏನಿದೆ, ಅದನ್ನು ನಾನು ಓಡಿಸಿ ನಿಮಗೆ ಅದರ ರಿವ್ಯೂನ ತಿಳಿಸ್ತೀನಿ. ಸೊ ಈಗ ಗಾಡಿ ಓಡಿಸುವಂಥ ಟೈಮ್ ಬನ್ನಿ ನೋಡೋಣ. ಬಟ್ ಆ್ಯಕ್ಚುಲಿ ಈ ಒಂದು ಫೀಲ್ ಇದೆಯಲ್ಲ, ಯಾವುದೇ ಎಲೆಕ್ಟ್ರಿಕ್ ಗಾಡಿ ಕಮ್ಮಿ ಇಲ್ಲ. ಆ್ಯಂಡ್ ಇಷ್ಟು ಎಕನಾಮಿಕಲ್ ಆಗಿ ನಿಮ್ಮ ಹಳೆ ಗಾಡಿನ ಇವರು ಕನ್ವರ್ಟ್ ಮಾಡಿ ಎಲೆಕ್ಟ್ರಿಕ್ ಗಾಡಿಗೆ ಮಾಡಿಕೊಡ್ತಾರೆ. ಜೊತೆಗೆ ಅದೇ ಥರದ ಒಂದು ಫೀಲ್, ಹೊಸ ಗಾಡಿ ನೀವು ಎಲೆಕ್ಟ್ರಿಕ್ ಗಾಡಿನ ಪರ್ಚೇಸ್ ಮಾಡಿ ಓಡಿಸಿದಾಗ ಯಾವ ಥರ ಒಂದು ಆ ರೈಡಿಂಗ್ ಫೀಲ್ ಸಿಗುತ್ತೋ, ಆ ಒಂದು ಫೀಲ್ ಖಂಡಿತವಾಗ್ಲೂ ಸ್ಟಾರಿಯಾ ಮೊಬೈಲಿಟಿ ಅವರು ಕೊಡುವಂಥ ಆ ವೆಹಿಕಲಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಅವ್ರು ಕೊಡುವಂಥ ವೆಹಿಕಲಲ್ಲಿ ಆ ಒಂದು ಫೀಲ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಹೆಚ್ಚಿನ ಡೀಟೇಲ್ಸ್ಗೆ ನೀವು ರಾಜಾಜಿನಗರದಲ್ಲಿರುವಂಥ ಸ್ಟಾರಿಯಾ ಮೊಬಿಲಿಟಿ ಶೋರೂಮ್ ಇಲ್ಲಿಗೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದು. ಅಥವಾ ನಿಮಗೆ ಬೇಕಾಗಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸು ಕೂಡ ನಿಮಗೆ ನಮ್ಮ ಮುಖಾಂತರ ಸಿಗುತ್ತೆ. ಸೊ ಈ ಒಂದು ವಿಶೇಷ ಗಾಡಿನ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.